ಒಂದು ಕಲೆ 13 ಜನರ ಬಂಧನ ಆಗಿದೆ. ಆ 13 ಜನರನ್ನು ಕೂಡ ಈಗ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿದೆ. ಈ ಬೆನ್ನಲ್ಲೇ ನಟ ದರ್ಶನ್ ಗ್ಯಾಂಗ್ನಿಂದ ಅಪಹರಣ ಮತ್ತು ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳು. ಹತ್ಯೆಯಾದಂತಹ ರೇಣುಕಾಸ್ವಾಮಿ ದೇಹದ ಮೇಲೆ 15 ಗುರುತುಗಳು ಇರುವಂತಹದ್ದು. ಪಬ್ಲಿಕ್ ಟಿವಿಯಲ್ಲಿ ರೇಣುಕಾಸ್ವಾಮಿಗೆ ಕಾರಣ ಏನು ಕಂಪ್ಲೀಟ್ ಮಾಹಿತಿ. ರೇಣುಕಾಸ್ವಾಮಿ ದೇಹದ ಯಾವ್ಯಾವ ಭಾಗದಲ್ಲಿ ಗಾಯ ಆಗಿತ್ತು, ರೇಣುಕಾಸ್ವಾಮಿ ಸಾವಿಗೆ ಅಸಲಿ ಕಾರಣ ಏನು, ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಪ್ರಮುಖ ಬೆಳವಣಿಗೆಗಳಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ಇಂಚಿಂಚು ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ? ಮೊದಲನೇದಾಗಿ ರೇಣುಕಾಸ್ವಾಮಿ ಮರ್ಮಾಂಗದ ಮೇಲೆ ಆ ಭಾಗದಲ್ಲಿ ರಕ್ತ ಸೋರಿಕೆ ಆಗಿದೆ ಎನ್ನುವಂತಹ ವಿಚಾರ. ಮರ್ಮಾಂಗಕ್ಕೆ ಬಲವಾದಂತಹ ಪೆಟ್ಟು ಬಿದ್ದಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬೆಳಕಿಗೆ ಬಂದಿದೆ. ಮರ್ಮಾಂಗಕ್ಕೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆ ಆಗಿರೋದು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅದರ ಜೊತೆಗೇನೆ ಮರದ ಕಟ್ಟಿಗೆಯಿಂದ ಹೊಟ್ಟೆಯ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ, ಹೊಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಅದರ ಜೊತೆಗೇನೆ ತಲೆ, ಎದೆ ಭಾಗ, ಕೈಕಾಲುಗಳಲ್ಲೂ ಕೂಡ ರಕ್ತ ಬಂದಿದೆ. ರೇಣುಕಾಸ್ವಾಮಿ ಮರ್ಮಾಂಗ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಇವೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿರುವಂತಹ ಅಂಶಗಳು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಡೀ ರಾತ್ರಿ ಮನಸ್ಸೋ ಇಚ್ಛೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ? ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ದರ್ಶನ್ ಅಂಡ್ ಗ್ಯಾಂಗಿಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ? ಪ್ರೇಮ್, ಖಂಡಿತವಾಗೂ ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗಿರುವಂತದ್ದು. ಈ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಆಧರಿಸಿ ದರ್ಶನ್ ಅಂಡ್ ಗ್ಯಾಂಗ್ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ರಿಪೋರ್ಟ್ ಬಂದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಷ್ಟು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಬಹುದು. ಮೊದಲನೇದಾಗಿ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂತಹ ವಿಚಾರ ಅಂತಂದ್ರೆ ಈ ರೇಣುಕಾಸ್ವಾಮಿ ಎನ್ನುವ ದೇಹದ ಮೇಲೆ 15 ಕಡೆಗಳ ಗಾಯ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ರಕ್ತ ಸೋರಿಕೆ ಆಗಿದೆ ಅನ್ನುವಂಥದ್ದು ಬಯಲಾಗಿರುವಂಥದ್ದು. ಮರ್ಮಾಂಗದಲ್ಲಿ ರಕ್ತ ಸೋರಿಕೆ ಆಗಿದೆ, ಹೊಟ್ಟೆಯಲ್ಲಿ ರಕ್ತ ಸೋರಿಕೆ ಆಗಿದೆ, ಜೊತೆಗೆ ಬೆನ್ನು, ಕೈಕಾಲುಗಳಲ್ಲೂ ಕೂಡ ರಕ್ತ ಸೋರಿಕೆ ಆಗಿರುವಂಥದ್ದು. ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಮತ್ತೆ ಆತ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂಥದ್ದು. ಪ್ರಮುಖವಾಗಿ ಕಾರಣ ದೇಹಕ್ಕೆ ಆಘಾತ ಆಗಿದೆ, ಮತ್ತೊಂದು ರಕ್ತ ಹೆಪ್ಪುಗಟ್ಟುವಿಕೆ. ಈ 2 ಕಾರಣಗಳಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಈಗ ಬಯಲಿಗೆ ಬಂದಿರುವಂಥದ್ದು. ಜೊತೆಗೆ ತಲೆಗೂ ಕೂಡ ಹೊಡೆದಿದ್ದಾರೆ, ಹಲ್ಲೆ ಮಾಡಿದರೆ, ಆದ್ರೆ ರಕ್ತ ಸೋರಿಕೆ ಆಗಿಲ್ಲ, ಅಲ್ಲಿ ಎಪ್ಪು ಕಟ್ಟಿದೆ ಅನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂಥದ್ದು. ಇದನ್ನ ಹೊರತುಪಡಿಸಿ ಮತ್ತೆ ವಿಷ ತೆಗೆದುಕೊಂಡಿದೆ ಅಂತ ಹೇಳಿ ದ್ರಾವಣಾಂಶಗಳನ್ನು ಕೂಡ ಈಗ ಪರೀಕ್ಷೆಗೆ ಕೂಡ ರವಾನೆ ಮಾಡಿದ್ದಾರೆ. ಇಷ್ಟೆಲ್ಲ ರಿಪೋರ್ಟ್ಗಳು ಈಗ ಮರಣೋತ್ತರ ಪರೀಕ್ಷೆ ಆಗಿದ್ದು, ಈ ರಿಪೋರ್ಟ್ ಅನ್ನ ನಾಳೆ ಪೊಲೀಸರಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಟಿ ಪವಿತ್ರ ಗೌಡ ವಿರುದ್ಧ ಆಕ್ಷೇಪಾರ್ಹ ಕಮೆಂಟ್ ಅನ್ನ ಬರೆದಿದ್ದಾರೆ ಎನ್ನುವಂತಹ ಕಾರಣಕ್ಕೆ ರೇಣುಕಾಸ್ವಾಮಿಯವರನ್ನ ಅಪಹರಿಸಲಾಗಿತ್ತು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗಿತ್ತು. ಅದಾದ ಮೇಲೆ ಶೆಡ್ನಲ್ಲಿ ಇಡೀ ರಾತ್ರಿ ಅವರಿಗೆ ಥಳಿಸುವಂತಹ ಕೆಲಸ ಕೂಡ ಆಗಿದೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ.